ನಿಂತರೆ ನಾನು ಇವತ್ತು ಆದೇಶ ಮಾಡಿದ್ದೀನಿ, ದಯಮಾಡಿ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಹೇಳಿದ್ದೀನಿ. ನಾನು ಸುಮ್ಮನೆ ಪ್ಯಾನಿಕಿಂಗ್ ಬುಕ್ಕಿಂಗ್ ಮಾಡ್ಕೊತ ಪ್ಯಾನಿಕ್ ಕ್ರಿಯೇಟ್ ಮಾಡ್ಕೊಳ್ತಾ ಜನರನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ. ವಿಶೇಷವಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ವಿಶೇಷವಾಗಿ ಸೋಷಿಯಲ್ ಮೀಡಿಯಾದವರು, ಅದಕ್ಕೆ SP ಸಾಹೇಬರು ಕೂಡ ಇವತ್ತು ಇಲ್ಲಿದ್ದಾರೆ. ನಾವು ಮುಲಾಜಿಲ್ಲದೆ ಅವರ ಮೇಲೆ FIR ಅನ್ನು ದಾಖಲು ಮಾಡ್ತೀವಿ. ಸಮಾಜದಲ್ಲಿ ಅಶಾಂತಿ ಮತ್ತು ಅಭದ್ರತೆಯನ್ನು ಮೂಡಿಸ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಮೇಲೆ ನಾವು ಕ್ರಮವನ್ನು ನಿರ್ದಾಕ್ಷಿಣ್ಯವಾಗಿ ಕೈಗೊಳ್ತೇವೆ. ಎರಡು ಮಾತೇ ಇಲ್ಲ ಇದರೊಳಗಡೆ. ಹಾಗಾಗಿ ನಮ್ಮ ಹತ್ರ ತುಂಬ ಸ್ಟೇಟ್ ಆಫ್ ಆರ್ಟ್ ಸೋಷಿಯಲ್ ಮೀಡಿಯಾ ವಾಚ್ ಮಾಡ್ತಕ್ಕಂತಹ ವಿಂಗು ನಮ್ಮ ಜಿಲ್ಲೆಯಲ್ಲೂ ಇದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮ SP ಆಫೀಸಲ್ಲಿ ಇದೆ. ನಾವು ಪ್ರತಿಯೊಂದು ಸೋಷಿಯಲ್ ಮೀಡಿಯಾದ ಮೇಲೂ ಕೂಡ ಕಣ್ಣಿಡಬಹುದು, ನನ್ನನ್ನು ಸೇರಿ, ನನ್ನನ್ನು ಒಳಗೊಂಡ ಹಾಗೆ. ಹಾಗಾಗಿ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ವದಂತಿಗಳನ್ನು ಹಬ್ಬಿಸ್ತೀರಿ, ನಾವು ಇವತ್ತಿಂದನೇ ಕ್ರಮ ಕೈಗೊಳ್ತೇವೆ. ಅದೇ ರೀತಿ ಪೆಟ್ರೋಲ್ ಮತ್ತು ಡೀಸೆಲ್, MS ಮತ್ತು HSD ನಮ್ಮ ಜಿಲ್ಲೆಯಲ್ಲಿ ಸುಮಾರು 120 ಬಂಕ್ಗಳಿದ್ದಾವೆ, ಔಟ್ಲೆಟ್ ಇದ್ದಾವೆ. HPCL, BPCL ಮತ್ತು IOCL. ನಿನ್ನೆ ಯಾವುದೋ ಒಂದು ಜಿಲ್ಲೆಯಲ್ಲಿ ನೋಡ್ತಾ ಇದ್ವಿ, ಮತ್ತು ಮೊನ್ನೆ ಯಾವುದೋ ಒಂದು ಜಿಲ್ಲೆಯಲ್ಲಿ ನೋಡ್ತಾ ಇದ್ವಿ. ಜನ ಕ್ಯೂ ನಿಂತು ಪೆಟ್ರೋಲು ಡೀಸೆಲನ್ನು ಹಾಕ್ಸ್ಕೊಳ್ತಕ್ಕಂಥ, ತುಂಬಿಸ್ತಕ್ಕಂಥದ್ದು. ಈ ರೀತಿ ಏನಾದರೂ ಜನ ಸೋಷಿಯಲ್ ಮೀಡಿಯಾದಲ್ಲಿ ಪೆಟ್ರೋಲ್ ಖಾಲಿ ಆಗ್ತಾಯಿದೆ, ಡೀಸೆಲ್ ಖಾಲಿ ಆಗ್ತಾಯಿದೆ ಅಂತ ಹೇಳಿ ಸುಳ್ಳು ಸುದ್ದಿ ಹಬ್ಬಿಸಿ ಏನಾದರೂ ಪೆಟ್ರೋಲ್ ಬಂಕ್ಗಳ ಮುಂದೆ ಏನಾದರೂ ಕ್ಯೂ ನಿಂತ್ಕೊಂಡ್ರು ಅಂದರೆ ಅಂತಹವ್ರ ಮೇಲೂ ಕೂಡ ನಿರ್ದಾಕ್ಷಿಣ್ಯವಾದಂಥ ಕ್ರಮ ಕೈಗೊಳ್ತೀವಿ. ನಮ್ಮ SP ಸಾಹೇಬರು ಕೂಡಲೇ ಅಲ್ಲಿ ಪೊಲೀಸನ್ನು ಹಾಕಿ ಅಂಥವ್ರು ಯಾರಿದ್ದಾರೆ ಅವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯವಾದಂಥ ಕ್ರಮ, ಮತ್ತೆ ಹೇಳ್ತಾ ಇದ್ದೀನಿ, ನಿರ್ದಾಕ್ಷಿಣ್ಯ ಕ್ರಮ. ಯಾಕೆ ಅಂತ ಹೇಳಿದ್ರೆ ಈ ಥರ ಸಮಾಜದ್ರೋಹಿಗಳನ್ನು ನಾವು ಸುಮ್ಮನೆ ಬಿಡೋದಕ್ಕಂತೂ ಸಾಧ್ಯವೇ ಇಲ್ಲ. ಹೀಗೆ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ. ಪೆಟ್ರೋಲು ಡೀಸೆಲ್ಗೂ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಮ್ಯಾಕ್ಸಿಮಮ್ ನಮಗೆ 7 to 8 hours ಆಗ್ಬೋದು ಒಂದು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲು ಅಥವಾ ಡೀಸೆಲ್ ಖಾಲಿ ಆದರೆ. ಯಾಕೆ ಅಂತ ಹೇಳಿದ್ರೆ ಮಂಗಳೂರಿಂದ ಲೋಡ್ ಬರಬೇಕಾಗುತ್ತೆ ಅಷ್ಟೇ. ನಮ್ಮ ದೇಶಕ್ಕೂ ಅಷ್ಟೇ ಸುಮಾರು ಇವತ್ತು ಆಮದಾಗದು ನಿಂತರೂ ಕೂಡ 4 ರಿಂದ 5 ತಿಂಗಳಿಗೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಇವತ್ತು ನಿಂತರೂ ಕೂಡ ಇದನ್ನು ಕೇಂದ್ರ ಸರ್ಕಾರ ಹೇಳಿದೆ, ಈಗಾಗಲೇ ಹೇಳ್ತಾ ಇದೆ. ನಿನ್ನೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ನಿನ್ನೆ ಹೇಳಿದ್ದಾರೆ, ಪತ್ರಿಕೆಗಳಲ್ಲೂ ಬಂದಿದೆ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಹಾಗಾಗಿ ಜನರನ್ನು ಹಾದಿ ತಪ್ಪಿಸ್ತಕ್ಕಂಥ ಕೆಲಸಗಳು ಯಾರೂ ಕೂಡ ಮಾಡಬಾರ್ದು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾವು ಬೇರೆ ಇನ್ನೇನು ಮಾತಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಈ ವಿಚಾರಕ್ಕೆ ಅಷ್ಟೇ ನಾವು ಸ್ಟಿಕಾನ್ ಆಗಿದ್ದೀವಿ. ಕಂಡಕ್ಟ್ ಜಾರಿಯಲ್ಲಿದೆ. ಅದೇ ದಿನ ನಾವು ಸುಮಾರು 11 ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದೆವು ಮತ್ತು 8 ಫ್ಲೈಯಿಂಗ್ ಸ್ಕ್ವಾಡ್ ಕಾರ್ಯನಿರತವಾಗಿದ್ದಾವೆ. ಸೊ ಇಲ್ಲಿಯವರೆಗೆ ಜಿಲ್ಲೆಯಲ್ಲಿ 7 ಲಿಕ್ಕರ್ ಕೇಸ್ಗಳನ್ನು ದಾಖಲೆ ಮಾಡಿ ಸುಮಾರು 22 ಲೀಟರ್ ಲಿಕ್ಕರನ್ನು ವಶಪಡಿಸಿಕೊಂಡಿದ್ದೇವೆ. ಈ ಒಂದು 7 ಪ್ರಕರಣಗಳಲ್ಲಿ ಏನು ಅನಧಿಕೃತವಾಗಿ ಮದ್ಯ ಮಾರಾಟ ಬಗ್ಗೆ ಇರ್ಬೋದು, ಮತ್ತು ಪರವಾನಗಿ ಇಲ್ಲದೆ ಇರತಕ್ಕಂಥ ಮದ್ಯ ಮಾರಾಟ ಇರ್ಬೋದು, ಈ ಎಲ್ಲ ಪ್ರಕರಣಗಳನ್ನು ಒಳಗೊಂಡು 7 ಪ್ರಕರಣಗಳಲ್ಲಿ 22 ಲೀಟರ್ನ ಸೀಜ್ ಮಾಡಿದ್ದೇವೆ. ಅದರ ಜೊತೆಗೆ ಚೆಕ್ ಪೋಸ್ಟ್ಗಳಲ್ಲಿ ನಿರಂತರವಾಗಿ ತಪಾಸಣೆ ಮಾಡ್ತಿದ್ದು ಇವತ್ತಿನ ದಿನ ಬೆಳಗಿನ ಟೈಮಲ್ಲಿ ನಮ್ಮ ಆಜಾದ್ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಮಾಗನಹಳ್ಳಿ ಚೆಕ್ ಪೋಸ್ಟಲ್ಲಿ 1,12,000 ರೂಪಾಯಿನ ಸೀಜ್ ಮಾಡಿದ್ದೇವೆ. ಸೊ ಈ ಸೀಸರ್ ನಾವು ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೆವು. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಇಂಟೆನ್ಸ್ ಆಗಿ ಏನು ಮಾನ್ಯ ಭಾರತೀಯ ಚುನಾವಣಾ ಆಯೋಗದ ನೀಡಿರ್ತಕ್ಕಂಥ ನಿರ್ದೇಶನದ ಹಿನ್ನೆಲೆಯಲ್ಲಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಎಲ್ಲ ಚೆಕ್ ಪೋಸ್ಟ್ಗಳು ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ಗಳನ್ನು ಆ್ಯಕ್ಟಿವೇಟ್ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಕಾರ್ಯ ಸ್ವರೂಪವನ್ನು ಕೈಗೊಳ್ತೇವೆ ಅಂತ ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತೀವಿ. ಮಾಗನಹಳ್ಳಿ ಚೆಕ್ ಪೋಸ್ಟು ಅವ್ರು ಹೇಳೋ ಪ್ರಕಾರ ಇವರು ಕಾಂಡಿಮೆಂಟ್ ಕೆಲಸ ಮಾಡ್ತಿದ್ರಂತೆ. ಈ ಚನ್ನಪಟ್ಟಣದಿಂದ ಏನು ಈ ರೈಸ್ ಖರೀದಿ ಮಾಡ್ತಾರೆ, ಆ ಖರೀದಿ ಮಾಡೋದಕ್ಕೋಸ್ಕರ ದುಡ್ಡು ಅಕ್ಕಿ ಹಿಟ್ಟನ್ನು ಖರೀದಿ ಮಾಡೋಕ್ಕಂತ ಬಿಟ್ಟೇಳಿ ಅವರು ತೊಗೊಂಡು ಹೋಗ್ತೀನಿ ಅಂತ ಬಿಟ್ಟು ಸದ್ಯಕ್ಕೆ ಹೇಳಿದ್ದಾರೆ. ಬರೀ ಸೂಕ್ತ ದಾಖಲಾತಿಗಳು ಬಂದ ನಂತರ ನಾವು ಪರಿಶೀಲನೆ ಮಾಡಿಬಿಟ್ಟು ಒಂದು ಕಮಿಟಿ ಇರುತ್ತೆ CO ಅವರ ನೇತೃತ್ವದಲ್ಲಿ, ಅದನ್ನು ವೆರಿಫೈ ಮಾಡಿಬಿಟ್ಟು ಅಧಿಕೃತ ದಾಖಲಾತಿಗಳಿದ್ದರೆ ಬಿಡ್ತಾರೆ, ಇಲ್ಲದಿದ್ದರೆ ಮುಂದಿನ ಕ್ರಮ ಕೈಗೊಳ್ತೇವೆ. ಕಾರ್ ಅದು ಸಾಹೇಬ್ರೆ CO ಸಾಹೇಬ್ರೆ ಚೇರ್ಮನ್ ಇದ್ದಾರೆ. ನಾವು ಸಖಿ ಬೂತ್ಸ್ ಐಡೆಂಟಿಫೈ ಮಾಡಿದ್ದೀವಿ. ಸಖಿ ಬೂತ್ಸ್ ಅಂದರೆ ಪಿಂಕ್ ಬೂತ್ಸ್. ಸೊ ಅಲ್ಲಿ ಏನಿರುತ್ತೆ,
ಯಾವ್ಯಾವ ಬೂತ್ಸಲ್ಲಿ ಮಹಿಳೆಯದ ಮತದಾನ ಜಾಸ್ತಿ ಇದೆ ಪುರುಷರಕ್ಕಿಂತ ಅಂಥ ಬೂತ್ ನಾವು ಐಡೆಂಟಿಫೈ ಮಾಡಿದ್ವಿ. 5 ಬೂತ್, 4 ಅರ್ಬನ್ ವ್ಯಾಪ್ತಿಯಲ್ಲಿ ಮತ್ತು 1 ರೂರಲ್ ವ್ಯಾಪ್ತಿಯಲ್ಲಿ ಐಡೆಂಟಿಫೈ ಮಾಡಿದ್ವಿ. ಅದರ ಜೊತೆಗೆ 2 ಥೀಮ್ಯಾಟಿಕ್ ಪೋಲಿಂಗ್ ಸ್ಟೇಷನ್ ನಾವು ಮಾಡ್ತಾ ಇದ್ದೀವಿ. ಒಂದು ಜನತಾ ಶಾಲೆಯಲ್ಲಿ ಒಂದು ಮಾಡ್ತಾ ಇದ್ವಿ, ಇನ್ನೊಂದು ನಮ್ಮ ರೂರಲ್ ಏರಿಯಾದಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದರ ಜೊತೆಗೆ 2 ಯಂಗ್ ಥೀಮ್ಯಾಟಿಕ್ ಮಾಡೆಲ್ ಪೋಲಿಂಗ್ ಸ್ಟೇಷನ್ ಏನಿರುತ್ತೆ ಅಂದರೆ ನಮ್ಮ ಕಲ್ಚರು, ಸಂಸ್ಕೃತಿ ಎಲ್ಲ ಬಗ್ಗೆ ಒಂದು ಡೆಕೋರೇಷನ್, ಡಿಸೈನ್, ಮಡಿಕೆ ಎಲ್ಲ ಇಟ್ಕೊಂಡು ಒಳ್ಳೆಯದು ರೀತಿ ನಾವು ಜನರಿಗೆ ಒಂದು ತೋರಿಸೋ ರೀತಿ ಮಾಡ್ತೀವಿ. ಅದರ ಜೊತೆಗೆ 2 ಯಂಗ್ ಪೋಲಿಂಗ್ ಸ್ಟೇಷನ್ ಮಾಡ್ತಾ ಇದ್ದೀವಿ. ಆ ಪೋಲಿಂಗ್ ಸ್ಟೇಷನಲ್ಲಿ ಅತಿ ಹೆಚ್ಚು ಯಂಗ್ ವೋಟರ್ಸ್ ಇರ್ತವೆ. ಸೊ 2 ಯಂಗ್ ಮಾಡ್ತಾ ಇದ್ವಿ. ಅದರ ಜೊತೆಗೆ ಒಂದು PWD ಪೋಲಿಂಗ್ ಸ್ಟೇಷನ್ ಮಾಡ್ತಾ ಇದ್ವಿ ನಾವು, ಅಂಗವಿಕಲಚೇತನರಿಗೆ ಒಂದು ಪೋಲಿಂಗ್ ಸ್ಟೇಷನ್. ಸೊ ಈ ಪೋಲಿಂಗ್ ಸ್ಟೇಷನ್ಸು ಏನೇನು ಹೆಸರು ಇದೆ, ಉದಾಹರಣೆಗೆ ಸಖಿ ಪೋಲಿಂಗ್ ಸ್ಟೇಷನ್ ಇದ್ದರೆ ಆ ಪೋಲಿಂಗ್ ಸ್ಟೇಷನ್ ಎಲ್ಲರೂ ಮಹಿಳೆಯರು ಇರ್ತಾರೆ. ಪೋಲಿಂಗ್ ಆಫೀಸರ್, ಪ್ರಿಸೈಡಿಂಗ್ ಆಫೀಸರ್, PROದಿಂದ ಹಿಡಿದುಕೊಂಡು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ವರೆಗೂ ಎಲ್ಲರೂ ಮಹಿಳೆಯರು ಇರ್ತಾರೆ. ಯಂಗ್ ಪೋಲಿಂಗ್ ಸ್ಟೇಷನಲ್ಲಿ ಯಾರ್ಯಾರು ಯಂಗ್ ಸಿಬ್ಬಂದಿ ಇದ್ದಾರೆ ಅಂದರೆ ಅಬೋವ್ 21 ಯಾರ್ಯಾರು ಇರ್ತಾರೆ, ಅಬೋವ್ 18 ಯಾರ್ಯಾರು ಇರ್ತಾರೆ, ಅವರು ದೇ ವಿಲ್ ಬಿ ಗಾರ್ಡಿಂಗ್ ದಟ್ ಪೋಲಿಂಗ್ ಸ್ಟೇಷನ್. ಅದರ ಜೊತೆಗೆ PWD ಸೇಮ್ ಅಂಗವಿಕಲಚೇತನರು ಆ ಪೋಲಿಂಗ್ ಸ್ಟೇಷನ್ PRO, APRO ಎಲ್ಲ ಅವರೇ ಇರ್ತಾರೆ. ಸೊ ಈ ರೀತಿ ನಾವು ಆಲ್ಮೋಸ್ಟ್ 10 ಪೋಲಿಂಗ್ ಸ್ಟೇಷನ್ ವಿಶೇಷ ಬೂತ್ ಅಂತ ಮಾಡಿದ್ದೀವಿ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ.